ಸಿ ಫ್ಯಾನ್ಸ್ ಇಂತ ಒಂದು ಅಪ್ಡೇಟ್ ನ ಕೊಡ್ತೀನಿ. ಈ ಒಂದು ಅಪ್ಡೇಟ್ ನ ಕೇಳಿದ ಮೇಲೆ ಪ್ರತಿಯೊಬ್ಬ ಸಿ ಫ್ಯಾನ್ಸ್ ಗಾಳಿಯಲ್ಲಿ ತೇಲಾಡ್ತೀರಾ. ಐ ಮೀನ್ ನಾನು ಎಕ್ಸ್ಪೆಕ್ಟ್ ಮಾಡಿದಿರ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾನೇಜ್ಮೆಂಟ್ ಇಂತ ಒಂದು ನಿರ್ಧಾರ ಮಾಡ್ತಾರೆ ಅಂತೇಳಿ, ಅದು ಎಸ್ಪೆಷಲಿ ಕೋಚಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಹಾಗಾದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅಲ್ಲಿ ಸದ್ಯ ಇರುವಂತಹ ಬಿಗ್ಗೆಸ್ಟ್ ಅಪ್ಡೇಟ್ ಆದ್ರೂ ಏನು ಗೊತ್ತಾ? ಇದ್ರ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ಪ್ರತಿದಿನ ಬರ್ತೀನಿ, ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ. ಯಾರು ಕೂಡ ಯಾವುದೇ ಒಬ್ಬ ಯೂಟ್ಯೂಬರ್ ಅಂತ ಒಂದು ಅಪ್ಡೇಟ್ ನ ಕೊಡಲ್ಲ. ಅಂತ ಒಂದು ಇನ್ಫಾರ್ಮೇಶನ್ ನಾನ್ ನಿಮ್ಗೆ ಶೇರ್ ಮಾಡ್ತೀನಿ. ಆದ್ರೆ ಆ ಒಂದು ಅಪ್ಡೇಟ್ಸ್ ಗೆ ತಕ್ಕಂಗೆ ಲೈಕ್ ಆಗ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ವಿಡಿಯೋ ನೋಡ್ತೀರಾ, ಆದ್ರೆ ಲೈಕ್ ಮಾಡೋಕೆ ಇಂದ ಮುಂದೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡೋಕೆ ಇಂದ ಮುಂದೆ ನೋಡ್ತೀರಾ. ಒಂದ್ ಲೈಕ್ ಒಂದ್ ಸಬ್ಸ್ಕ್ರೈಬ್ ಕೇಳ್ತೀನಿ ಅಷ್ಟೇ ನಿಮ್ಮಿಂದ. ಒಂದು ಸ್ಮಾಲ್ ಯೂಟ್ಯೂಬರ್ಗೆ ಏನ್ ಬೇಕು ಬಾಸ್, ಒಂದ್ ಲೈಕ್ ಒಂದ್ ಸಬ್ಸ್ಕ್ರೈಬ್, ಅದು ಮಾತ್ರ ಫ್ರೀ ಆಗಿ ಬರುತ್ತೆ. ಹೊಡೆದು ಬಿಡ್ರಿ, ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಕಂಟೆಂಟ್ ಅಲ್ಲಿ ದಮ್ ಇತ್ತಪ್ಪ ಅಂತ ನಿಮ್ಗೆ ಫೀಲ್ ಆದ್ರಪ್ಪ ಅಂದ್ರೆ ಲೈಕ್ ಮಾಡ್ರಿ. 1,000 ಲೈಕ್ಸ್ ನ ಕಂಪ್ಲೀಟ್ ಮಾಡಿ ಸಾಕು. 10,000 ಗೆಲ್ತಿಲ್ಲ, 1 ಲಕ್ಷ ಗೆಲ್ತಿಲ್ಲ, ಕೇವಲ 1,000 ಲೈಕ್ಸ್ ನ ಕಂಪ್ಲೀಟ್ ಮಾಡ್ರಿ. ಈಗ ಚೆನ್ನೈ ಸೂಪರ್ ಕಿಂಗ್ಸ್ ಕೋಚ್ ನ ಅಪಾಯಿಂಟ್ಮೆಂಟ್ ಮಾಡೋಕೆ ನೋಡ್ತಾ ಇದ್ದಾರೆ. ಸಾಕಷ್ಟು ಟ್ರೆಂಡ್ ಇರುವಂತಹ ಮ್ಯಾಟರ್ ಅದು. ಯಾರು ಆಗ್ತಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಆಸ್ ಎ ಹೆಡ್ ಕೋಚ್ ಆಗಿ? ಸೊ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಲಾಸ್ಟ್ ವೀಕ್ ಅಲ್ಲಿ ಮೈಕಲ್ ಹಸ್ಸಿ ಅಂತ ಸಾಕಷ್ಟು ನೇಮ್ಸ್ ಟ್ರೆಂಡ್ ಅಲ್ಲಿ ಇದ್ವು. ಬಟ್ ಈಗ ಲೇಟೆಸ್ಟ್ ಅಪ್ಡೇಟ್, ಮೈಕಲ್ ಹಸ್ಸಿ ಮೆಕಲಮ್ ನಾಟ್ ಅಪ್ ಟು ದಿ ಮಾರ್ಕ್. ಆಸ್ ಎ ಕ್ರಿಕೆಟ್ ಫ್ಯಾನ್ ಆಗಿ ನಾನು ಅದನ್ನ ಲೈಕ್ ಮಾಡಲ್ಲ. ಆದ್ರೆ ಈಗ ಒಂದು ಪ್ರಾಪರ್ ಆಗಿರುವಂತಹ ಅಪ್ಡೇಟ್, ನನಗೆ ಜಾಸ್ತಿ ಲೈಕ್ ಆಗುವಂತಹ ಅಪ್ಡೇಟ್ ಇದು ಖುದ್ದಾಗಿ ನಾನು ಹೇಳ್ತಾ ಇಲ್ಲ, ಒನ್ ಆಫ್ ದಿ ಬೆಸ್ಟ್ ಆಫ್ ಸ್ಪಿನ್ನರ್ ಆರ್ ಅಶ್ವಿನ್ ಅವರ ಯೂಟ್ಯೂಬ್ ಇಂದ ಬಂದಂತಹ ಬಿಗ್ಗೆಸ್ಟ್ ಅಪ್ಡೇಟ್. ಏನಪ್ಪ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ನೆಕ್ಸ್ಟ್ IPL 2027 ಅಲ್ಲಿ ಆಲ್ ಸೆಟ್ ಟು ಒಬ್ಬ ಹೆಡ್ ಕೋಚ್ ಆಗಿ ಯಾರಿಗಪ್ಪ ಅಂದ್ರೆ ಇಂಗ್ಲೆಂಡ್ ನ ಸೂಪರ್ ಸ್ಟಾರ್ ಮೋರ್ಗನ್ಗೆ ಪಿಕ್ ಮಾಡೋಕೆ ನೋಡ್ತಾ ಇದ್ದಾರೆ. ಇದು ಆಲ್ಮೋಸ್ಟ್ ಕನ್ಫರ್ಮ್ ಆಗುವಂತಹ ಚಾನ್ಸ್ ಇದೆ ಅಂತೇಳಿ ಅಶ್ವಿನ್ ಅವರ ಯೂಟ್ಯೂಬ್ ನಲ್ಲಿ ಒಂದು ಬಿಗ್ಗೆಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಾಟ್ ಮೆಕಲಮ್, ನಾಟ್ ಫ್ಲಿಂಟ್ ಆಫ್, ನಾಟ್ ಮೈಕಲ್ ಹಸ್ಸಿ. ಸೊ ಎಕ್ಸಾಕ್ಟ್ಲಿ ಕನ್ಫರ್ಮೇಶನ್ ಇಲ್ಲ, ಬಟ್ ಅಶ್ವಿನ್ ಅವರ ಪ್ರಕಾರ ಮೋರ್ಗನ್ಗೆ ಚೆನ್ನೈ ಸೂಪರ್ ಕಿಂಗ್ಸ್ ಆಸ್ ಎ ಹೆಡ್ ಕೋಚ್ ಆಗಿ ಪಿಕ್ ಮಾಡುವಂತಹ ಚಾನ್ಸಸ್ ಇದೆ ಅಂತೇಳಿ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅದು ಏನೇ ಇರಲಿ, ಒಂದು ಅಫಿಷಿಯಲ್ ಇನ್ಫಾರ್ಮೇಶನ್ ಬರಲಿ, ನಾವು ಆಗ ಡಿಸ್ಕಷನ್ ಮಾಡೋಣ. ಬಟ್ ಅಟ್ ದಿ ಮೂಮೆಂಟ್ ಮೋರ್ಗನ್ ಅವರು CSK ಆಸ್ ಎ ಹೆಡ್ ಕೋಚ್ ಆಗಿ ಬಂದ್ರೆ ಏನೆಲ್ಲ ಆಗುತ್ತೆ ಗೊತ್ತಾ? ಮೈಟಿ ಬ್ಲೋ ಇದು ಚೆನ್ನೈ ಸೂಪರ್ ಕಿಂಗ್ಸ್ಗೆ. ಒಂದು ಸೆನ್ಸೇಷನ್ ಪಿಕ್ ಆಗೋದು ಗ್ಯಾರಂಟಿ. ಸೊ ಹಾಗಾದ್ರೆ ಮೋರ್ಗನ್ ಚೆನ್ನೈಗೆ ಆಸ್ ಎ ಹೆಡ್ ಕೋಚ್ ಆಗಿ ಬಂದ್ರೆ ಏನಾಗುತ್ತೆ? ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ನಾವು ಡಿಸ್ಕಷನ್ ಮಾಡೋಣ. ಮೋರ್ಗನ್ ಇವರು ಸದ್ಯ ಖಾಲಿ ಇದ್ದಾರೆ. ಸಾಕಷ್ಟು ಫ್ರಾಂಚೈಸಿ ಅವರಿಗೆ ಕಾಲ್ ಮಾಡಿದರೆ ನೀವು ಕೋಚ್ ಆಗಿ ಬರಪ್ಪ ಅಂದಾಗ ಮೋರ್ಗನ್ ಅವರು ಇಲ್ಲ, ನನ್ನ ಕೈಲಿ ಆಗಲ್ಲ ಅಂತೇಳಿ ಒಂದು ಸ್ಟೇಟ್ಮೆಂಟ್ ನ ಕೊಡಿದ್ರು. ಯಾಕಂದ್ರೆ ಫ್ಯಾಮಿಲಿ ಕಮಿಟ್ಮೆಂಟ್, ಫ್ಯಾಮಿಲಿ ಜೊತೆ ನಾನು ಟೈಮ್ ಅನ್ನು ಸ್ಪೆಂಡ್ ಮಾಡ್ಬೇಕಂತೇಳಿ ಅವರ ಒಂದು ಕಮಿಟ್ಮೆಂಟ್ ಇತ್ತು. ಆ ಒಂದು ರೀಸನ್ ಮೇಲೆ ಅವರು ಇಷ್ಟು ದಿನವರೆಗೂ IPL ಫ್ರಾಂಚೈಸ್ಗೆ ಕೋಚ್ ಆಗಿ ಬಂದಿಲ್ಲ. ಬಟ್ ಫಾರ್ ದಿ ಫಸ್ಟ್ ಟೈಮ್ ಈಗ ಮೋರ್ಗನ್ ಅವರಿಗೆ CSK ಮ್ಯಾನೇಜ್ಮೆಂಟ್ ಅಪ್ರೋಚ್ ಮಾಡಿದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಕೂಲ್ ಅಂಡ್ ಕಂಪೋಸ್ಡ್ ಪರ್ಸನ್ ಮತ್ತು ಜಾಸ್ತಿ ಇವರು ನಂಬ್ತಾರೆ ಡಾಟಾ ಡ್ರಿವನ್ಗೆ. ಅಂದ್ರೆ ಡಾಟಾ ಡ್ರಿವನ್ ಅಂದ್ರೇನು ನಮ್ಮ ಮುಂದೆ ಡಿಸ್ಕಷನ್ ಮಾಡ್ತೀನಿ. ಕೂಲ್ ಅಂಡ್ ಕಂಪೋಸ್ ಪ್ಲಸ್ ಮೆಂಟರ್ಶಿಪ್ ಅಲ್ಲಿ MS ಧೋನಿ ಅವರು ಆಡ್ ಆದ್ರೆ ದಟ್ ಇಸ್ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಕಾಂಬಿನೇಷನ್ ಆಗೋದು ಗ್ಯಾರಂಟಿ. ಮೋರ್ಗನ್ ಪ್ಲಸ್ MSD ಅವರು ಕೆಲಸ ಮಾಡಿದ್ರೆ ಸರಿ. ಸೊ ಹಾಗಾದ್ರೆ ಮೋರ್ಗನ್ ಅವರ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಜಸ್ಟ್ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮ್ಗೋಸ್ಕರ. ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡು ಬಂದಿದ್ದೀನಿ. ಇನ್ಫಾರ್ಮೇಶನ್ ಕೊಡೋ ಜವಾಬ್ದಾರಿ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಈಗ ಮೋರ್ಗನ್ ಅವರು CSKಗೆ ಆಸ್ ಎ ಹೆಡ್ ಕೋಚ್ ಆಗಿ ಬಂದ್ರೆ ಜಸ್ಟ್ ಅವರು ಕೇವಲ ಒಬ್ಬರೇ ಬರಲ್ಲ, ಇನ್ನೊಬ್ಬರಿದ್ದಾರೆ. ಸೆನ್ಸೇಷನಲ್ ಪಿಕ್ ಇದು. ಯಾರಪ್ಪ ಅಂದ್ರೆ ಅದೇ ಅವರ ಪಾರ್ಟ್ನರ್ ನತನ್ ಲೀಮನ್ ಅವರಿಗೆ ಕರ್ಕೊಂಡು ಬರ್ತಾರೆ. ಇದು ಮಾತ್ರ 100% ಶೋರ್ ಅಂತೇಳಿ ಅಶ್ವಿನ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ನತನ್ ಲೀಮನ್ ಅವರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಮೋರ್ಗನ್ ಅವರು ನತನ್ ಲೀಮನ್ಗೆ ಜಾಸ್ತಿ ಟ್ರಸ್ಟ್ ಮಾಡ್ತಾರೆ. ಒಬ್ಬ ಅನಲಿಸ್ಟ್ ಹಾಕಿಸಿ ಡಾಟಾ ಮ್ಯಾಚ್ ಅಪ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಯಾವ ಪ್ಲೇಯರ್ಗೆ ಯಾವ ಬೌಲರ್ ಇಂದ ಔಟ್ ಮಾಡಬೇಕು ಅಂತೇಳಿ ಟ್ಯಾಕ್ಟಿಕಲ್ ಇಂಪುಟ್ಸ್ ನ ಕೊಡ್ತಾರೆ. ಬೌಂಡ್ರಿ ಲೈನ್ ಅಲ್ಲಿ ಬಂದ್ಕೇಸಿ ಒಂದು
ಏನೋ ಒಂದು ತೋರಿಸ್ತಾರೆ. ಅಂದ್ರೆ ಸಿಂಬಲ್ ಮಾಡೋದಾಗ್ಲಿ ಅಥವಾ ಏನೋ ಒಂದು ಬರ್ಕಡ್ ಬಂದು ತೋರಿಸೋದಾಗ್ಲಿ, ಇಂಥ ಒಂದು ಕೆಲಸ ಮಾಡ್ತಾರೆ. ಎಕ್ಸಾಕ್ಟ್ಲಿ ಆಗಿ ಈ ಒಂದು T20 ಜನರೇಷನ್ ಅಲ್ಲಿ ಇಂಥ ಒಂದು ಸ್ಟ್ರಾಟಜಿಗೂ ಬೇಕಾಗುತ್ತೆ. ಅದು ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯೂ ಇಯರ್ಸ್ ಮಿಸ್ ಆಗಿದ್ದಾರೆ. ಆ ಒಂದು ಮಿಸ್ಸಿಂಗ್ನೆಸ್ ನ ಈಗ ನಥನ್ ಲೀಮನ್ ಅವರು ಒಂದು ಪರ್ಫೆಕ್ಟ್ ಆಗಿ ಪಿಕ್ ಆಗ್ತಾರೆ. ಇವ್ರ ಬಗ್ಗೆ ಹೇಳ್ಬೇಕಾದ್ರೆ ಮಲ್ಟಿಪಲ್ ಲೀಗ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ವರ್ಲ್ಡ್ ಕಪ್ ವಿನ್ನಿಂಗ್ ಸೆಟಪ್ ಅಲ್ಲಿ ಇದ್ದಾರೆ. ಸಿನ್ಸ್ ಯಾವಾಗ ಧೋನಿ ಅವರು ಸ್ಟಾಪ್ ಮಾಡಿದ್ರು ಕ್ಯಾಪ್ಟನ್ಸಿನ ಅವಾಗಲಿಂದ ಸೊ ಟ್ಯಾಕ್ಟಿಕಲ್ ಬ್ರೈನ್ ನ ಮಿಸ್ ಆಗಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್. ಈಗ ಮೋರ್ಗನ್ ಪ್ಲಸ್ ಲೀಮನ್ ಪ್ಲಸ್ MSD ಅವರು ಸೇರಿದ್ರೆ ಮೈಟಿ ಕಾಂಬಿನೇಷನ್ ಆಗೋದು ಗ್ಯಾರಂಟಿ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಏನ್ ಮೋರ್ಗನ್ ಮತ್ತು ನಥನ್ ಲೇಮನ್ ಪಾರ್ಟ್ನರ್ಶಿಪ್ ಹೆಂಗದಪ್ಪ ಅಂದ್ರೆ T20 ಅಲ್ಲಿ 72 ಮ್ಯಾಚ್ ಅನ್ನು ಆಡಿದ್ದಾರೆ, ಕೋಚ್ ಆಗಿ ಮಾಡಿದ್ದಾರೆ. ಇದರಲ್ಲಿ 42 ಮ್ಯಾಚ್ ವಿನ್ ಆಗಿದ್ದಾರೆ, 27 ಮ್ಯಾಚ್ ಲಾಸ್ ಆಗಿದ್ದಾರೆ. ಬರೋಬ್ಬರಿ 60+ ವಿನ್ ಪರ್ಸೆಂಟೇಜ್ ಇದೆ. ಮತ್ತು ಮೇಜರ್ ಟೂರ್ನಮೆಂಟ್ ಬಗ್ಗೆ ಹೇಳ್ಬೇಕಾದ್ರೆ ಇವರಿಬ್ಬರು ಸೇರಿಸಿ ನಂಬರ್ 1 ಟೀಮ್ ಅನ್ನು ಮಾಡಿದ್ರು T20 ಅಲ್ಲಿ ಮತ್ತು ODI ಫಾರ್ಮೆಟ್ ಅಲ್ಲಿ. 2019 ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ ಮೋರ್ಗನ್ ಕ್ಯಾಪ್ಟನ್ಸಿ ಮತ್ತು ಇವರು ಅನಲಿಸ್ಟ್ ಆಗಿ ವರ್ಕ್ ಮಾಡಿದ್ರು. ಯಾರಪ್ಪ ಅಂದ್ರೆ ಅದು ನಥನ್ ಲೇಮನ್ ಅವರು. ಮತ್ತು 2021 T20 ವರ್ಲ್ಡ್ ಕಪ್ ನಲ್ಲಿ ಸೆಮಿಫೈನಲ್ ಗೆ ರೀಚ್ ಆಗಿದ್ದಾರೆ ಮತ್ತು 2022 ಅಲ್ಲಿ ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ T20 ವರ್ಲ್ಡ್ ಕಪ್ ಮತ್ತು 2016 ಅಲ್ಲಿ ವರ್ಲ್ಡ್ ಕಪ್ ರನ್ನರ್ ಅಪ್ ಆಗಿದ್ದಾರೆ ಮತ್ತು 2021 ಅಲ್ಲಿ IPL ರನ್ನರ್ ಅಪ್ ಆಗಿದ್ದಾರೆ. KKR ಟೀಮ್ ಅಲ್ಲಿ ಮೋರ್ಗನ್ ಕ್ಯಾಪ್ಟನ್ಸಿ ಮಾಡಿದ್ರು, ಅನಲಿಸ್ಟ್ ಆಗಿ ನಥನ್ ಲೇಮನ್ ಅವರು ಕೆಲಸ ಮಾಡಿದ್ರು. ಸೊ ನನ್ನ ಪ್ರಕಾರ 2024 ಅಲ್ಲಿ KKR ಟೀಮ್ ಚಾಂಪಿಯನ್ ಆಗಿದ್ರು. ಅಲ್ಲಿ ಕೂಡ ಇವರು ಲೇಮನ್ ಅವರು ಆಸ್ ಎ ಅನಲಿಸ್ಟ್ ಆಗಿ ವರ್ಕ್ ಮಾಡಿದ್ರು. ಸೊ ಒಂದು ಪರ್ಫೆಕ್ಟ್ ಆಗಿ ಸೆಟಪ್ ಆಗುತ್ತೆ. ಸೊ ಮೋರ್ಗನ್ ಪ್ಲಸ್ ಲೇಮನ್ ಅವರು ಬಂದಿರಪ್ಪ ಅಂದ್ರೆ ಎಸ್ಪೆಷಲಿ ಡಾಟಾ ಡ್ರಿವನ್ ಈ ಟೈಮ್ ಅಲ್ಲಿ ಇದರ ನಂಬಲೇಬೇಕು. ಸದ್ಯ ಮೆಜಾರಿಟಿ ಆಫ್ ದ ಟೀಮ್ಸ್ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಮ್ಯಾಚ್ ಅಪ್ ಬಗ್ಗೆ ಡಿಸ್ಕಷನ್ ಮಾಡೋದಾಗ್ಲಿ ಮತ್ತು ಬೌಂಡ್ರಿ ಲೈನ್ ಬಂದ್ಕೇಸಿ ಏನೆಲ್ಲ ಟ್ಯಾಕ್ಟಿಕ್ಸ್ ಕೊಡಬೇಕು ಎಲ್ಲ ಇನ್ಫಾರ್ಮೇಶನ್ ಒಂದು ಪ್ರಾಪರ್ ಆಗಿ ಮಾಡುವಂತ ಪ್ಲೇಯರ್ ಮಾಡುವಂತ ಕ್ಯಾಂಡಿಡೇಟ್ ಅದು ಲೇಮನ್ ಅವರು. ಸೊ ಈಗ ಏನಾದ್ರು ಮೋರ್ಗನ್ ಪ್ಲಸ್ ಲೇಮನ್ CSK ಎಂಟ್ರಿ ಕೊಟ್ರೆ ಒಂದು ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ, ಪ್ರಾಪರ್ ಕಾಂಬಿನೇಷನ್ ಆಗುತ್ತೆ. ಮತ್ತು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಇಷ್ಟಕ್ಕೆ ಮೋರ್ಗನ್ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ಗೆ ಆಸ್ ಎ ಹೆಡ್ ಕೋಚ್ ಆಗಿ ಎಂಟ್ರಿ ಕೊಟ್ರೆ ಕಾಂಟ್ರಾಕ್ಟ್ ಏನಿರುತ್ತೆ 1 ವರ್ಷನ ಅಥವಾ ಬರೋಬ್ಬರಿ 4 ವರ್ಷ ಕಾಂಟ್ರಾಕ್ಟ್ ನೋಡ್ತಾರ. ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ. ಈಗ 2027 ಆದ್ಮೇಲೆ ಮೆಗಾ ಆಕ್ಷನ್ ಬರುತ್ತೆ, ಬರೋಬ್ಬರಿ 3 ವರ್ಷ ಕಾಂಟ್ರಾಕ್ಟ್ ಇರುತ್ತೆ. ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಈಗ ಪಿಕ್ ಮಾಡ್ತಾರ ಅಥವಾ ಒನ್ಸ್ ಈ ಒಂದು IPL 2027 ಆದ್ಮೇಲೆ ಒಂದು ಮೆಗಾ ಆಕ್ಷನ್ ಆದ್ಮೇಲೆ ಸೊ ಮೋರ್ಗನ್ ಗೆ ಪಿಕ್ ಮಾಡ್ತಾರೆ. ಅದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ. ಬಟ್ ನನ್ನ ಪ್ರಕಾರ ಮೋರ್ಗನ್ ಗೆ ಬರೋಬ್ಬರಿ 4 ವರ್ಷ ಕಾಂಟ್ರಾಕ್ಟ್ ಕೊಟ್ಟರೆ ಅಂದ್ರೆ ಸೊ ಏನೋ ಒಂದು ಮ್ಯಾಜಿಕ್ ಮಾಡುವ ಚಾನ್ಸ್ ಇರುತ್ತೆ. ಸೊ ಫೈನಲ್ ಹೇಳ್ಬೇಕಾದ್ರೆ ಮೋರ್ಗನ್ ಚೆನ್ನೈಗೆ ಎಂಟ್ರಿ ಕೊಟ್ರೆ ನನ್ನ ರೇಟಿಂಗ್ ಔಟ್ ಆಫ್ 10 ಅಲ್ಲಿ 8 ಪಾಯಿಂಟ್ ನ ಕೊಡ್ತೀನಿ. ಐ ಬಿಲೀವ್ ಮೋರ್ಗನ್ ವಿಲ್ ಬಿ ಒನ್ ಆಫ್ ದ ಕ್ರ್ಯಾಕಿಂಗ್ ಕೋಚ್ ಆಗಿ ಕೆಲಸ ಮಾಡ್ತಾರೆ. CSK ಮ್ಯಾನೇಜ್ಮೆಂಟ್ ಯಾರಿಗಾದ್ರೂ ಅವರು ಅಫಿಷಿಯಲ್ ಆಗಿ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಅದು ಅವರಿಗೆ ಬಿಟ್ಟಿದ್ದು. ಆದ್ರೆ CSK ಫ್ಯಾನ್ಸ್ ಆಗ್ಲಿ ಮತ್ತು IPL ಫ್ಯಾನ್ಸ್ ಆಗ್ಲಿ ನೀವೇನಂತೀರಾ? CSK ಟೀಮ್ ಅಲ್ಲಿ ಮೋರ್ಗನ್ಗೆ ಆಸ್ ಎ ಹೆಡ್ ಕೋಚ್ ಆಗಿ ವೆಲ್ಕಮ್ ಮಾಡ್ತೀರಾ? ಮಾಡಂಗಿದ್ರೆ ರೆಡಿ ಅಂತ ಕಮೆಂಟ್ ಮಾಡಿ, ಇಲ್ಲಪ್ಪ ಅಂದ್ರೆ ಇಲ್ಲ ಅಂತ ಕಮೆಂಟ್ ಮಾಡಿ. ಆದ್ರೆ ಮೋರ್ಗನ್ ಬೇಡ ಅಂದ್ರೆ ನಿಮ್ಮ ಪ್ರಕಾರ CSK ಗೆ ಯಾರು ಹೆಡ್ ಕೋಚ್ ಆದ್ರೆ ಬೆಸ್ಟ್? DJ ಬ್ರಾವೋ, ಶೇನ್ ವಾಟ್ಸನ್, ಮೈಕಲ್ ಹಸ್ಸಿ, ಫ್ಲಿಂಟಾಫ್, ಮೆಕಲಮ್? ಸೊ ನೀವೇ ಕಮೆಂಟ್ಸ್ ಮಾಡಿ ಯಾರಾಗಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡಮ್ಮ. ಸೊ ಮುಂದೆ ಏನೇ ಇನ್ಫಾರ್ಮೇಶನ್ ಇದ್ರು ನಾನು ಆ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಬೇಗ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಜಾಯ್ನ್ ಆಗಿ. ಈ ಒಂದು ಅಪ್ಡೇಟ್ ನಲ್ಲಿ ಏನಾದ್ರೂ ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸಿಗೋಣ.